ಕಾಶಿ ಇರ್ಬೋದು, ಧರ್ಮಸ್ಥಳ ಇರ್ಬೋದು, ತಿರುಪತಿ ಇರ್ಬೋದು, ಶಿರಡಿ ಇರ್ಬೋದು, ರೆಗ್ಯುಲರ್ ಆಗಿ ಪ್ರತಿದಿನ ಇಂತಿಷ್ಟು ಜನ ಅನ್ನುವಂಥ ಆ್ಯಾವ್ರೇಜ್ ಅವ್ರಿಗೆ ಸ್ಟ್ಯಾಟಿಸ್ಟಿಕ್ಸ್ ಡೆಫಿನೆಟ್ಲಿ ಇದ್ದೇ ಇರುತ್ತೆ. ಈಗ ಅಯೋಧ್ಯೆ ಅಂದಾಗ ಆ ಬ್ರೇಕ್ ಇವನ್ ಅಂತ ಕರಿತೀವಲ್ಲ, ರೆಗ್ಯುಲರ್ ಆಗಿ ಡೆಫಿನೆಟ್ಲಿ ಇಷ್ಟು ಜನ ಬರ್ತಾರೆ ಅನ್ನುವಂಥದ್ದು ಸಿಚುವೇಶನ್ ನಾವು ಎಕ್ಸ್ಪೆಕ್ಟ್ ಮಾಡ್ಬೋದಾ? ಈಗಿನ ಸಿಚುವೇಶನ್ ಪ್ರಕಾರ ಈ ಒಂದು ತಿಂಗಳು ಈಗ ಒಂದು ಸ್ವಲ್ಪ ಟ್ರೆಂಡಿಂಗ್ ಅಲ್ಲಿ ಇದೆ ರಾಮ. ಸೊ ಹಂಗಾಗಿ 3 ರಿಂದ 5 ಲಕ್ಷ ಜನ ಪರ್ ಡೇ ಫುಟ್ಬಾಲ್ ಆಗುತ್ತೆ. ಸೊ 1 ರಿಂದ 1.5 ಕೋಟಿ ಜನ ಎಕ್ಸ್ಪೆಕ್ಟ್ ಅವ್ರು ಮಾಡ್ತಾ ಇರೋದು. ಆದ್ರೆ ಒಂದು ವರ್ಷಕ್ಕೆ ಅವ್ರು ಹೇಳೋದು 3.5 ಕೋಟಿ ಜನ ಬರ್ತಾರೆ. ಅಯೋಧ್ಯೆಯಲ್ಲಿ 35 ಲಕ್ಷ ಜನಸಂಖ್ಯೆ, ಅದ್ರ 10 ಪಟ್ಟು ಜನ ಬರ್ತಾರೆ ಅಂತ ಅಂದ್ರೆ ಅವ್ರಿಗೆ ಎಷ್ಟು ಫೆಸಿಲಿಟಿ ಕೊಡ್ಬೇಕು, ಇವರು ಎಷ್ಟು ದುಡ್ಡು ಸ್ಪೆಂಡ್ ಆಗುತ್ತೆ. ಇದು ಬರೀ ನೀವು ಏನಂತ ಅಂದ್ರೆ ಜಸ್ಟ್ ಹೋದ್ರು ಬಂದ್ರು ಅಂತಲ್ಲ, ಖರ್ಚು ಮಾಡ್ತಾರೆ. ಎಷ್ಟು GST ಕಲೆಕ್ಷನ್ ಎಷ್ಟಾಗತ್ತೆ, ಯಾವ ಥರ ಟ್ರಾವೆಲ್ ಅವ್ರಿಗೆ ಏಜೆಂಟ್ಸ್ಗಳು ಬರ್ತಾರೆ, ಅಲ್ಲಿ ಅವ್ರಿಗೆಲ್ಲ ಸಪೋರ್ಟ್ ಕೊಡೋಕೆ ಒಂದಿಷ್ಟು ಜನಗಳು ಬರ್ತಾರೆ. ಸೊ ಇದೆಲ್ಲ ಏನಂತಂದ್ರೆ ಎಕನಾಮಿಕಲಿ ಬೂಸ್ಟ್, ಗ್ರೋತ್ ತುಂಬ ಗ್ರೋತ್ ಇದೆ. ಬಟ್ ಇಷ್ಟೆಲ್ಲ ಗ್ರೋತ್ ಇದೆ. ಅವತ್ತು ಸರ್ದಾರ್ ವಲ್ಲಭಾಯ್ ಪಟೇಲ್ ಅವರ ಮೂರ್ತಿ ಆಯಿತು, ಅವಾಗಲೂ ಚಕಾರ ಎತ್ತಿದ್ರು. ವಿಚಾರವಾದಿಗಳು ಅಂತಿರೋ ಅಥವಾ ತರ್ಕ ಅಂತಿರೋ ಗೊತ್ತಿಲ್ಲ. ಇವತ್ತು ರಾಮ ಮಂದಿರ ಆಗ್ತಿದೆ, ಇಲ್ಲೂ ಒಂದಷ್ಟು ನೆಗೆಟಿವಿಟಿ ಮಾತಾಡ್ತಾರಲ್ಲ. ಯಾಕೆ ಈ ಮನಸ್ಥಿತಿ ಯಾಕಿನ್ನೂ ಇದೆ? ಅಂದ್ರೆ ಈ ಸತ್ಯನ ಒಪ್ಕೊಳ್ಳಲ್ಲ ಅಂತನ, ಬೇಕಾಗಿಲ್ಲ ಹಂಗಲ್ಲ. ಈ ಸಮಾಜ ಹೆಂಗೆ ಅಂತ ಅಂದ್ರೆ ಎರಡೂ ಸೈಡ್ ಬುದ್ಧಿವಂತಿರ್ತಾರೆ, ಸರಿನಾ? ಅವ್ರದೇ ತರ್ಕ ಹೇಳ್ತಾರೆ. ನಿನ್ನೆ ನಾನು ಒಂದು ಮದುವೆಗೆ ಹೋಗಿದ್ದೆ. ಮದುವೆಗೆ ಹೋದಾಗ ಹೇಳಿದೆ, ನೀವೇನು ಮಾಡ್ತೀರಾ ನಮ್ಮ ರಿಲೇಟಿವ್, ನಾನು ಹಿಂಗೆ ಜಿ ಕನ್ನಡ ನ್ಯೂಸ್ ಎಡಿಟರ್ ಹಿಂಗೆಲ್ಲ ಅಂತ ಹೇಳ್ಬಿಟ್ಟು ರಾಮನ ಬಗ್ಗೆ ಮಾತಾಡ್ತಾ ಬಂದಾಗ ಅವರೊಂದು ನನ್ನ ಕತೆ ಹೇಳಿದ್ರು, ತುಂಬ ಚೆನ್ನಾಗಿದೆ. ಏನಂತ ಅಂದರೆ, ಒಬ್ಬ ಮನುಷ್ಯ ಆದಿವಾಸಿ ಒಂದು ಮೂರ್ತಿ ಕೆತ್ತಾನೆ. ಕೆತ್ತದ ಮೇಲೆ ಅದು ಪ್ರಾಣ ಪ್ರತಿಷ್ಠಾಪನೆ ಆಗ್ತಾ ಇರುತ್ತೆ. ಅವ್ನಿಗೆ ಗೊತ್ತಾಗುತ್ತೆ. ಸೊ ಅವನೇನು ಮಾಡ್ತಾನೆ, ಆಯಿತು ನೋಡ್ಕೊಂಬರೋಣ ಅಂತ ಹೊಂಟೋಗ್ತಾನೆ. ಹೋಗ್ಬೇಕಾದ್ರೆ ಚಪ್ಪಲಿ ಹಾಕೊಂಡು ಹೊಂಟೋಗ್ತಾನೆ. ಹೋಗ್ಬೇಕಾದ್ರೆ ಅಲ್ಲಿರೋ ಪೂಜಾರಿ ಹೇಳ್ತಾನೆ, ಚಪ್ಪಲಿ ಹಾಕೊಂಡು ಬರೋಂಗಿಲ್ಲ ನೀನು ಅಂತ. ಅವನು ಹೇಳ್ತಾನೆ, ಸ್ವಾಮಿ ನಾನೇ ಆ ಮೂರ್ತಿ ಕೆತ್ತಿದ್ದು ಸ್ವಾಮಿ, ನಾನು ಮೂರ್ತಿ ಕೆತ್ತಬೇಕಾದ್ರೂ ಚಪ್ಪಲಿನೇ ಹಾಕೋತಿದ್ದೆ, ನಾನು ಮನೇಲೇ ಇದು ಮಾಡ್ತಿದ್ದೆ, ಮನೆ ಒಳಗಡೆ ಚಪ್ಪಲಿ ಬಿಡ್ತಿದ್ದೆ, ಅಲ್ಲೇ ಕೆತ್ತಾ ಇದ್ದೆ ಸ್ವಾಮಿ, ನಾನು ಅದ್ರ ಮೇಲೆ ಹತ್ತಿ ಇಳಿದು ಎಲ್ಲ ಮಾಡಿದ್ದೀನಿ. ಎಷ್ಟೊಂದು ಸಲ ಏನಂತ ಅಂತಂದರೆ ನಾನು ಮನೆ ಗಂಜಲ ಸಗಣಿ ಎಲ್ಲ ಗೂಡಿಸ್ತಿದ್ದೆ, ಮೂರ್ತಿನ ಹಂಗೆ ಇದು ಮಾಡಿದ್ದೀನಿ, ನನ್ನ ಮನಸ್ಸಲ್ಲಿ ಯಾವುದು ಹೊಲಿಸಿಲ್ಲ ಸ್ವಾಮಿ, ಕಲ್ಮಶ ಇಲ್ಲ, ಅದೆಲ್ಲ ಮಾಡಿ ಕ್ಲೀನಾಗಿ ತೊಳೆದೇ ಕೊಟ್ಟಿದ್ದೀನಿ ಸ್ವಾಮಿ. ಇಲ್ಲ, ನೀನು ಅವಾಗ ಮಾಡಿದ್ದದು, ಈಗ ನಾನು ಹೋಮ ಹವನ ಎಲ್ಲ ಮಾಡಿ ಆ ಮೂರ್ತಿಗೆ ಪ್ರಾಣ ಪ್ರತಿಷ್ಠಾಪನೆ ಮಾಡಿದ್ದೀನಿ, ಅದು ಕಲ್ಲಲ್ಲ, ಈಗ ಅದಕ್ಕೆ ಜೀವ ಬಂದಿದೆ ಅಂತ ಹೇಳ್ತಾನೆ. ಇವನಿಗೆ ಅನಿಸುತ್ತೆ, ಹೌದು ಅವ್ರು ಹೇಳಿದ ನಿಜ ಇರ್ಬೋದು, ಪಾಪ ಆದಿವಾಸಿ ಅಲ್ಲ ಅವನು. ವಾಪಸ್ ಹೊಂಟೋಗ್ತಾನೆ. ಹೋದ್ಮೇಲೆ ನೆಕ್ಸ್ಟ್ ಒಂದು 3-4 ದಿವಸ ಬಿಟ್ಕೊಂಡು ಹೋಗ್ತಾನೆ, ಸ್ನಾನ ಗೀನ ಮಾಡಿಕೊಂಡು ಹೋಗಿ ಇವತ್ತು ಮೂರ್ತಿ ಕೈ ಮುಗಿದು ಬರೋಣ, ಪ್ರಾಣ ಪ್ರತಿಷ್ಠಾಪನೆ ಆಗಿದೆ ಅಂತ ಹೋಗ್ತಾನೆ. ದೇವಸ್ಥಾನ ಬಾಗ್ಲು ಹಾಕಿರ್ತದೆ. ಕೇಳ್ತಾನೆ ಅವನಿಗೇನು ಬಾಗ್ಲು ಯಾಕಾಗಿದೆ ಅಂತ. ಇಲ್ಲ, ಅವರು ಏನು ಪೂಜಾರಿಗಳಿದ್ರು ಅವ್ರ ಮಗ ತೀರ್ಕೊಂಡಿದ್ದಾನೆ ಅಂತ. ಇವನು ಆದಿವಾಸಿ ಎಲ್ಲ ಹೋಯ್ತಾನೆ ಮನೆಗೆ ಕೇಳ್ಕೊಂಡು. ಕೇಳ್ತಾನೆ, ಏನಾಯಿತು ಅಂತ. ನನ್ನ ಮಗ ತೀರ್ಕೊಂಡಿದ್ದಾನೆ, ಗೊತ್ತಾಗಲ್ವ ನಿನಗೆ ಅಂತ. ಪ್ರಾಣ ಪ್ರತಿಷ್ಠಾಪನೆ ಮಾಡಿ, ಕಲ್ಲಿಗೆ ನೀವು ಪ್ರಾಣ ಪ್ರತಿಷ್ಠಾಪನೆ ಮಾಡ್ತೀನಿ ಅಂತ ಹೇಳಿದವ್ರು ನಿಮ್ಮ ಮಗಂಗೆ ಮಾಡೋಕ್ಕಾಗಲ್ವಾ? ನಿಮ್ಮ ಮಂತ್ರ ವಿದ್ಯೆ ಹೋಮ ಹವನಗಳಿಂದ ಕಲ್ಲಿನ ಜೀವ ತುಂಬಿದ್ರಿ, ನಿಮ್ಮ ಮಗಂಗೆ ಯಾಕಾಗಲ್ಲ? ಇವನು ಮನುಷ್ಯ, ಅದು ಕಲ್ಲು ಅಂತಾನೆ. ಅವನಿಗೆ ಅವಾಗ ಪೂಜಾರಿಗೆ ಅನಿಸುತ್ತೆ, ರಿಯಲೈಸೇಷನ್ ಆಗುತ್ತೆ, ನೋಡು ಅವನಿಗಿರೋಷ್ಟು ಬುದ್ಧಿ ನನಗಿಲ್ಲ, ನಾನೇನು ತಪ್ಪು ಮಾಡಿದೆ ಅಂತ. ಅವಾಗ ನನಗೆ ಅವ್ರು ಕೇಳಿದ್ರು, ಇದನ್ನ ಹೆಂಗೆ ನೀವು ಇದು ಮಾಡ್ತೀರಾ ಅಂತ. ನನಗೆ ಕ್ವಶನ್ ಕೇಳಿದ್ರು ಅವರು, ಹೆಂಗೆ ಮಾಡ್ತೀರಾ ಅಂತ. ಇದಕ್ಕೆ ನನಗೂ ಆನ್ಸರ್ ಇಲ್ಲ. ನಾನು ಅವ್ರಿಗೆ ಏನು ಹೇಳಿದೆ ಅಂತ ಅದನ್ನ ಹೇಳ್ತೀನಿ. ಅದಕ್ಕಿಂತ ಮುಂಚೆ ಈ ವಿಡಿಯೋನ ಕಟ್ ಮಾಡಿ ಯೂಟ್ಯೂಬ್ಗೆ ಹಾಕ್ಸ್ತೀವಿ ನಾವು, ನೀವು ಕಮೆಂಟ್ ಮಾಡಿ ಉತ್ತರ ಕೊಡಿ, ನಮ್ಮ ವೀಕ್ಷಕರು ಏನಿದ್ದಾರೆ ಕೊಡಿ. ನಾನು ಹೇಳಿದೆ, ನೋಡಿ ಅದಕ್ಕೆ ಉತ್ತರ ಕೊಡುವಷ್ಟು ಬುದ್ಧಿವಂತ ನಾನಲ್ಲ. ಯಾಕಂತಂದರೆ ನಾವು ತುಳಸಿ ರಾಮಚರಿತ ಮಾನಸಲ್ಲಿ ನಾವು ಹೇಳಿದ್ದೀವಿ, ತುಳಸಿದಾಸರು ಹೇಳ್ತಾರೆ, ಒಬ್ಬಳು ವಿಧವೆ, ಅವಳು ಮದುವೆ ಆದ ದಿವಸನೇ ಗಂಡನ ಕಳ್ಕೊತಾಳೆ. ಕಳ್ಕೊಂಡಾಗ ಏನಂತ, ಗಂಡನ ಶವಯಾತ್ರೆ ಹೋಗ್ತಾ ಇರುತ್ತೆ. ಹೋಗ್ಬೇಕಾದ್ರೆ ಒಬ್ಬರು ಬ್ರಾಹ್ಮಣ ಕಾಲಿಗೆ ಬಿದ್ದು ಆಶೀರ್ವಾದ ಕೇಳ್ತಾಳೆ ಅವಳು. ಅವತ್ತೇ ಗಂಡ ಸತ್ತಿದ್ದಾನೆ, ಅಲ್ಲಿ ಹೋಗ್ತಾ ಇದೆ. ಆ ಬ್ರಾಹ್ಮಣ ಹೇಳ್ಬಿಡ್ತಾನೆ, ದೀರ್ಘ ಸುಮಂಗಲಿ ಭವ ಅಂತ. ಎಲ್ಲರೂ ನಗ್ತಾರೆ. ನಕ್ದಾಗ ಏನಾಗುತ್ತೆ, ಅವ್ನು ಹೇಳ್ತಾನೆ, ಗಂಡನೇ ಸತ್ತೋಗೋ, ನೀನು ಏನು ಆಶೀರ್ವಾದ ಮಾಡಿದೆ, ನೀನು ಏನು ಹಂಗೆ ಹಿಂಗೆ ಅಂತ. ಅವ್ನು 3 ಸಲ ಹೋಗಿ ಅವನು ಏನು ಹೆಣದ ಹತ್ರ ರಾಮನಾಮ್ ಸತ್ಯ ಅನ್ನೋ ಜೀವ ಬಂದ್ಬಿಡುತ್ತೆ. ಅದಕ್ಕೆ ಯಾವಾಗ ಈ ಶವಯಾತ್ರೆ ಹೋಗ್ಬೇಕಾದ್ರೆ ರಾಮನಾಮ್ ಸತ್ಯ ಅಂತ ಹೇಳೋದು. ತುಳಸಿ ದಾಸರು ಬರೆದ್ರೆ ರಾಮಚರಿತ ಮಾನಸಲ್ಲಿ ಇದಿದೆ. ಸೊ ಅಲ್ಲೂ ಒಂದು ಹಿಂಗೆ ಬರೆದಿದ್ದಾರೆ. ನನಗೆ ಅದರಿಂದ ಏನಾಗ್ಬೋದು, ಆ ಕಲ್ಲು ಪ್ರತಿಷ್ಠಾಪನೆ ಅದಕ್ಕೆ ನನಗೆ ಸಂಬಂಧನೇ ಇಲ್ಲ. ಆದರೆ ಕೇಳಿ, ರಾಮನ ಗುಣಗಳನ್ನು ನಾವು ಅಳವಡಿಸ್ಕೊಳ್ಳೋದ್ರಿಂದ ಒಂದಿಷ್ಟು ನನಗೆ ಮನಃಶಾಂತಿ ಸಿಗುತ್ತೆ. ಈ ದೇಶದಲ್ಲಿ ಒಂದು 10% ಜನ ಅದನ್ನ ಅಳವಡಿಸ್ಕೊಂಡ್ರು ಒಂದು ಸೌಹಾರ್ದಯುತವಾಗಿ ನಾವು ಬದುಕ್ಬೋದು, ನೆಮ್ಮದಿಯಿಂದ ಬದುಕ್ಬೋದು. ಮನೇಲಿ ಇರುವಂಥ ಕಲಹಗಳಾಗಲ್ಲ. ಅದ್ರ ಜೊತೆಗೆ ನಿಮ್ಮ ಮಕ್ಕಳು, ತಂದೆ ತಾಯಿ
ಎಲ್ಲರನ್ನೂ ನಿಮ್ಮ ಸಕಲ ಜೀವಿಗಳನ್ನು ಪ್ರೀತಿಯಿಂದ ನೋಡ್ಬೋದು. ಒಂದು ನೆಮ್ಮದಿಯ ಬದುಕು ನಿಮ್ದಾಗುತ್ತೆ. ಇಷ್ಟೇ ರಾಮನಲ್ಲಿ ನಾನು ನೋಡೋದು. ನಾನು ರಾಮನಲ್ಲಿ ಅದರಲ್ಲಿ ಜೀವ ಇದೆಯೋ ಅದೆಲ್ಲ ಬೇಕಾಗಿಲ್ಲ. ರಾಮ ಅಂತಂದ್ರೆ ನನ್ನ ಪ್ರಕಾರ ನನ್ನ ಮನಸ್ಸಿನಲ್ಲಿ ನಡೀತಾ ಇರೋಂಥ ಒಂದು ಯುದ್ಧ. ನಾನು ಏನಂತಂದ್ರೆ ರಾಮನ ಮೂಲಕ ಏನಂತಂದ್ರೆ ನಾನು ನನಗೆ ಉತ್ತರ ಹುಡ್ಕೋತೀನಿ. ಈ ರಾಮನ್ ಥರ ಈ ಗುಣಗಳು ನಾನು ಅಳವಡಿಸ್ಕೊಂಡ್ರೆ ಈಗ ನಾವು ಬೇರೆ ಯಾರಿಗೆ ಬೇಕಾದ್ರೂ ನಾವು ಮೋಸ ಮಾಡ್ಬೋದು, ನಮಗೆ ನಾವು ನಮ್ಮ ಆತ್ಮಸಾಕ್ಷಿ ಮಾಡೋಕ್ಕಾಗಲ್ಲ. ಹೌದೌದು. ಸೊ ಹಾಗಾಗಿ ನಾನು ಅವ್ರಿಗೆ ಹೇಳಿದಿಷ್ಟೇ, ನೋಡಿ ಇದನ್ನ ನಾನು ನೋಡ್ತಾ ಇದ್ದೀನಿ, ನೀವು ಬುದ್ಧಿವಂತರು, ನನಗಿಂತ ಹಿರಿಯರು, ನಿಮ್ಮ ತರ್ಕ ನಿಮ್ಗೆ ಸರಿ ಇರ್ಬೋದು, ಬಟ್ ನನಗೆ ಅಲ್ಲಿ ಇಬ್ರದ್ದು ತಪ್ಪಂತ ಅನಿಸ್ಲಿಲ್ಲ. ಯಾಕಂದ್ರೆ ಆ ಪೂಜಾರಿ ತನ್ನ ಹಮ್ಮಿಂದ ಹಂಗೆ ಹೇಳಿದ್ನೇನು, ಅವನು ಒಂದು ಕ್ಷಣ ನಾನು ಒಬ್ಬನ ರಾಮನ್ ಥರ ಯೋಚನೆ ಮಾಡಿ ಆಯ್ತಪ್ಪ ನಿನ್ಗೆ ಗೊತ್ತಿಲ್ಲ ಆಯ್ತು ಬಿಟ್ಬಿಟ್ಟು ಬಾ ನೋಡ್ಕೊಂಡು ಹೋಗು ಅಂತಿದ್ರೆ ಅವನು ದೊಡ್ಡವನಾಗ್ತಿದ್ದ. ಎಲ್ಲ ಒಂಥವ ದೇವ್ರು ಕೊಟ್ಟ ಶಿಕ್ಷೆನೂ ಇರ್ಬೋದು. ನೋಡೋ ದಡ್ಡ ಹಿಂಗೆ ಪ್ರಾಣ ಪ್ರತಿಷ್ಠಾಪನೆ ಆಗಲ್ಲ ನೋಡಿ, ಈಗ ನಿನ್ನ ಮಂತ್ರ ಹೋಮ ಹವನ ಶಕ್ತಿಯಿಂದ ಬರ್ಸು ಅಂತ. ಆ ಪೂಜಾರಿಗಿಂತ ಏನು ಆದಿವಾಸಿ ಇದ್ನಲ್ಲ ಅವನಲ್ಲಿ ನಿಷ್ಠೆ ಭಕ್ತಿ ಜಾಸ್ತಿ ಇತ್ತೇನೋ ನಾನು ಅನಿಸ್ತು ನನಗೆ. ನಾನು ಅದನ್ನ ಹೇಳ್ದೆ, ಅದಕ್ಕೆ ನಂಗೆ ಸಂಬಂಧ ಇಲ್ಲ. ಬಟ್ ಏನಂತಂದ್ರೆ ರಾಮನಿಲ್ರು ಒಳ್ಳೆತನ ತಗೊಳ್ಳಿ, ಈ ಥರ ನೆಗೆಟಿವ್ ಮಾತಾಡೋದು ಬೇಡ. ಏನಕ್ಕೆ ಈಗ ನೀವು ಇದನ್ನ ಹೇಳಿರ್ತೀರಾ, ನಾಳೆ ಮತ್ತೊಂಥವೆಲ್ಲೋ ಇನ್ನೊಬ್ರಿಗೆ ಹೇಳ್ತೀರಾ. ಈ ಕ್ಷಣಕ್ಕೂ ಕೂಡ ಮನೆಗೆ ಈಗ ಅಕ್ಷತೆಯನ್ನು ಕಳಿಸಿದ್ದಾರೆ. ಅನ್ನಭಾಗ್ಯ ಯೋಜನೆಯಲ್ಲಿ ಅಕ್ಕಿ ಕೊಡೋಕ್ಕಾಗಲಿಲ್ಲ, ಅಕ್ಷತೆ ಕೊಡ್ತೀರಾ ಅಂದಾಗ ಅದನ್ನು ಒಪ್ಕೊಳಕ್ಕಾಗತ್ತಾ ಭಾರತೀಯ? ನಾನು ಹೇಳ್ತೀನಲ್ಲ ಇವೆಲ್ಲ ಬೇಡ. ನಾನು ಏನು ಗೊತ್ತಾ, ನಮ್ಮ ಮನೇಲಿ ಏನೇ ಒಂದು ಮಾಡಿದ್ರೆ ಒಂದು ಪಾಸಿಟಿವ್ ನೆಗೆಟಿವ್ ಇರುತ್ತೆ. ಸೊ ಪಾಸಿಟಿವ್ ತಗೊಳ್ಳಿ. ನೀವು ಎಲ್ಲದರಲ್ಲೂ ಕಲ್ಲು ಹುಡುಕ್ಬೇಕು ಅಂತಂದ್ರೆ ಎಲ್ಲದರಲ್ಲೂ ಹುಡುಕ್ತೀರಾ ನೀವು, ಅವಶ್ಯಕತೆ ಏನಿದೆ? ನಾನು ಹೇಳೋದು ಇಷ್ಟ ಏನಂತಂದ್ರೆ ರಾಮನಿಂದ ಏನೋ ಒಂದು ಆಗ್ತಾ ಇದೆ, ಸರಿನಾ, ಒಳ್ಳೆತನ ಸ್ಪ್ರೆಡ್ ಆಗ್ತಾ ಇದೆ, ಒಳ್ಳೇದನ್ನ ತಗೊಳ್ಳಿ, ಕೆಟ್ಟದ್ದು ಬಿಡಿ. ಆಮೇಲೆ ಈ ಇದರಲ್ಲಿ ಏನು ಗೊತ್ತಾ, ರಾಜಕೀಯ ಮಾಡೋಕ್ಕೆ ಹೋಗ್ಬೇಡಿ. ರಾಜಕೀಯಕ್ಕೂ ಇದಕ್ಕೂ ಸಂಬಂಧನೇ ಇಲ್ಲ. ಇಲ್ಲಿ ಭಕ್ತಿ, ನಮ್ಮ ಪರಂಪರೆ, ನಮ್ಮ ಸಂಪ್ರದಾಯ. ಸೊ ರಾಮ ಅಂತ ಅಂದ್ರೆ ನಮಗೊಬ್ಬ ಆದರ್ಶ ವ್ಯಕ್ತಿ, ಅವನಲ್ಲಿ ಇರೋವಂಥ ಗುಣಗಳನ್ನು ನಾವು ಆದರ್ಶವಾಗಿ ಇಟ್ಕೊಂಡು ಮುಂದಕ್ಕೆ ಹೋಗೋಣ. ಅದು ಬಿಟ್ಬಿಟ್ಟು ನಾನು ಈ ಥರ 10 ಕತೆ ಹೇಳಿದ್ರೆ ನಾನು 100 ಹೇಳ್ಬೋದು, ಕ್ರಿಯೇಟ್ ಮಾಡಿಕೊಂಡು ಅವ್ರಿಗಿಂತ ಚೆನ್ನಾಗೂ ಹೇಳ್ಬೋದು. ಬಟ್ ನಾನು ಹೇಳಿದ ಮೇಲೆ ಏನಾಗುತ್ತೆ ಅಂತಂದರೆ ಅದು ನೆಗೆಟಿವ್ ಆಗಿ ಸ್ಪ್ರೆಡ್ ಆಗುತ್ತೆ. ನಾನು ಅದಕ್ಕೆ ಈ ಕತೆ ಹೇಳ್ಬಿಟ್ಟು ಹೇಳಿದ್ದು ನಿಮ್ಗೆ ಏನು ಅನ್ಸುತ್ತೆ ತಕ್ಕ ಉತ್ತರ ಕೊಡಿ, ಇದು ನಂದಲ್ಲ. ಹಿಂಗೆ ತುಂಬ ಕತೆಗಳು ಹೇಳ್ತಾರೆ ಜನ, ಬುದ್ಧಿವಂತರು ಎರಡೂ ಕಡೆ ಅಷ್ಟೇ ತೂಕವಾಗಿರ್ತಾರೆ. ಸರಿನಾ, ನೀವು ಯಾವಾಗಲೂ ನೀವು ಒಂದು ಕೈ ಮುಂದಕ್ಕೆ ಹೋದ್ರೆ ನಿಮ್ಗಿಂತ ಇನ್ನೊಬ್ಬ ಮೇಕ್ ಹೋಗ್ತಾ ಇರ್ತಾನೆ. ನೀವು ವಾದ ವಿತಂಡವಾದ ಪ್ರತಿವಾದ ಇವೆಲ್ಲ ಏನು ಗೊತ್ತಾ ಕೊನೆ ಇಲ್ಲ. ಸೊ ವಾದ ವಿವಾದ ಬಿಟ್ಬಿಟ್ಟು ಪ್ರೀತಿಯಿಂದ ಏನು ರಾಮನ ನೀವು ನಿಮ್ಮಲ್ಲಿ ಅನುಸರಿಸ್ಕೊಂಡು ಅವನಂಗೆ ನಡ್ಕೊಂಡು ಅವನ ಜೊತೆನೇ ಬದುಕಿ. ನಿಮ್ಮಲ್ಲಿ ಏನಂತಂದ್ರೆ ಆದರ್ಶ ಪುರುಷರಾಗಿ ಸಾಕು. ಈ ದೇಶದಲ್ಲಿ ಅಭಿವೃದ್ಧಿ ಮತ್ತೊಂದು ಮಗದೊಂದು ತಾನಾಗೆ ಆಗುತ್ತೆ.